ಪಂಡಿತರಿಗೆ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಮಾಸಿದಳ ಮಹಾತ್ಮರನ್ನು ಮಾತು ಹೇಳ್ತಾರೆ ಇಲ್ಲಿ. ಹ್ಯಾಂಗ ಹೇಳ್ತಾರಪ್ಪ ಮಹಾತ್ಮರನ್ನು ಮಾತ? ಶಾಸ್ತ್ರ ಓದಿದವ ಶಾಣ್ಯಾನಲ್ಲ, ಶಾಸ್ತ್ರ ಓದಿದವ ಶಾಣ್ಯಾನಲ್ಲ. ಹೌದು ಹೌದು. ಓದಿ ಪೂಜಿಸಿದವ ಪುರಾಣ ಪಂಡಿತನಲ್ಲ. ಹೌದು ಹೌದು. ಕ್ಯಾವಿ ಬಟ್ಟಿ ಧರಿಸಿದವರು ಎಲ್ಲಾರು ಸಾಧುಗಳಲ್ಲ. ಕೊರಳಲ್ಲಿ ತಾಳಿ ಕಟ್ಟಿಸಿಕೊಂಡವರು ಎಲ್ಲಾರು ಗರ್ತಿಯರಲ್ಲ. ಹೌದು ಹೌದು. ಮಿಂಚುದು ಚೊಕ್ಕ ಬಂಗಾರ ಅಲ್ಲ, ಒಣಗಿ ಹಚ್ಚಿ ನೋಡಲ್ಲ ಕುಮಾರ ಕಕ್ಕಯ್ಯ. ಹೌದು ಹೌದು. ಕುಮಾರ ಕಕ್ಕಯ್ಯ ಸಂದ ಒರಿ ಹಚ್ಚುದು ಬತ್ತಿದು. ಸಂದ ಒರಿ ಹಚ್ಚುದೇ ಬತ್ತಿದೆ. ಒರಿ ಹಚ್ಚಲಾರ್ದೆ ಬಿಡುವುದಿಲ್ಲ ನಾವು. ನಮ್ಮ ಲಕ್ಷ್ಮಣನ ಒಂದು ಮಾತು ಕೇಳೋರು. ಏನ್ರಿಪ್ಪ ಅದು ಮಾತ? ಮಾತಾಡ್ತ ಲಕ್ಷ್ಮಣನ ಯಾನಂದ್ರಿ ಅಲ್ಲ, ನಾ ಅಂಶದ ಮುತ್ಯನ ಮಗಾನೇ ಅಲ್ಲ, ಮಹಾಲಿಂಗರಾಯನ ಮಗಾನೇ ಅಲ್ಲ. ಅಲ್ಲೋ ಲಕ್ಷ್ಮಣ ಮಾಸ್ತರ, ಕಣ್ಣನೇ ಕೂಟ ಕೇಳಿ ಮಾಡಿದ ಕರೆ ಕಿವಿನೂ ಕೂಟವ್ ನೀನು. ಕಿವಿನೂ ಕೂಟ ಈ ಪಳೆಯನ್ನು ಬಂದು ಅಂಶದ ಮುತ್ಯನ ಮಗಾನೇ ಅಲ್ಲಕ್ಕೆ ಅಂದಿದಾಗ ನೀವು ಕರೆ ಬಂಡ್ರ ಬಿಟ್ರಿ. ಹೌದು ಹೌದು. ಅಲ್ಲ ಎಷ್ಟು ಹುಚ್ಚು ಗಂಟು ಬಿದ್ದೀರಿ ನಮಗೇನು ನೀವು? ಆ ಕಡೆ ಹೋಗ್ಬೇಡ್ರಿ, ಬಂಡ್ರ ಕಡೆ ಒಟ್ಟು ಈ ಕಡೆ ಇತ್ತು. ಅದಕ್ಕೆ ಹೌದೌದು. ಯಾರು ಹೇಳ್ದದು? ದ್ವಾಪಾರ ಯುಗದಲ್ಲಿ ತನ್ನ ಮಕ್ಕಳಿಗೆ ಅಳತಮ್ರ ಮಕ್ಕಳು ತನ್ನ ಮಕ್ಕಳು ಭೇದ ಮಾಡದ ಕುಡ್ಡ. ಹೌದು ಹೌದು. ಯಾವ ತನ್ನ ದೀಪ ತಾನೇ ಕೈಯಲ್ಲಿ ಆರಿಸ್ಕೊಂಡ. ಹೌದು ಹೌದು. ಇವ ಏನ್ ಮಾಡ್ಬೇಕತ್ತ ನಮ್ಮಲ್ಲೇ ಜಗಳ ಹಚ್ಚಿ ಮರಿ ಹಾಡ್ಬೇಕತ್ತ ನೀವು. ಹೌದು ಹೌದು. ಎಲ್ಲಿ ಕಲ್ತಿದೀವಿ ಡಮರಾಟ? ಶಾಣೆ ಮಾಡಿದ ನಿನಗೆ ನಿನ್ನಟ್ಟು ಹುಚ್ಚಿ ಜಗದಾಗ ಯಾರೂನೇ ಇಲ್ಲ. ಹೌದು ಹೌದು. ಅಲ್ಲ ವಿಷಯದೊಳಗೆ ಜಗಳ ಮಾಡ್ರಿ, ಜ್ಞಾನ ಬಂದಾಗ ಮಾತಾಡ್ರಿ. ಏನ್ರಿ ಸುಧಾರಿಸಿರ್ಬೇಕತ್ತ ನಾವು ಅಂತಿದ್ವಿ. ನಮ್ಮ ಲಕ್ಷ್ಮಣ ಮಾಸ್ತರ್ ಯಾರು ಹೇಳ್ತಾನ? ಏನ್ ಹೇಳ್ತಾನ? ಅಚ್ಚಗಾಯದೊಳಗ ದಿಮ್ಮ ಮೊದಲು ಇಟ್ಟತ್ತ, ಮತ್ತ ಗುಡ್ದಾಗ ಮೊದಲು ದಿಮ್ಮ ಹೊಡೆದತ್ತ. ದಿಮ್ಮ ಹೊಡೆದ, ಅಲ್ಲಿ ದಿಮ್ಮ ಹೊಡೆದ, ಇಲ್ಲಿ ದಿಮ್ಮ ಹೊಡೆದ, ಕನಕಾಲ ಶಿವಂದು ಉತ್ತರ ಹಾರಿಸದ, ಅಡಿಗೆ ಪಿಂಟುನು ಉತ್ತರ ಹೇಳ್ದ, ಒಟ್ನಾರ ಸ್ವಾಮದ ಹೇಳ್ದ. ಕಲ್ಲು ತರಕಾರಿ ಗುಡ್ದಾಡು ಇಲ್ಲಿ ಯಾರು ಕೇಳಕತ್ತಾರ? ಅದು ಹೇಳತ್ತೇಳಿ ಇಲ್ಲ. ನಾನು ಉತ್ತರ ಹೇಳಂತ ಹೇಳ್ತೀನಿ. ಇವ ಗುಡ್ದಾಗ ಹೇಳಕ್ ಕಲ್ಲು ತರಕಾರಿ ನೀವ ಬಂದ್ರಿ. ಅದೇ ಬಾತ್ರೂಮ್ ಚಲೋ ಇಲ್ಲ ಇಬ್ರು. ಅದನ್ನೇ ಇಲ್ಲ, ನಾನು ಹೇಳ್ತಲ್ಲ ಹೇಳ್ದೆ ಹೇಳಬೇಕಿದ. ಹೌದು ಹೌದು. ಅದೇ ಅದನ್ನ ತರಕಾರಿ ಕಾಣಿಸ್ತದೀನಿ. ನೌಕರಿ ಮಾಡಿ ಅಡ್ಡ ಮಂದಿ ಉಳ್ಬೋದು ನಾನು ಬರ್ರಿ. ವಿಷಯದೊಳಗೆ ಮಾತಾಡು ನಿನ್ನ ಬಲ್ಲಿ ಎಷ್ಟು ಕುಗಿದ. ಹೌದು ಹೌದು. ನೀ ಯಾನಂದಿ? ದಾಕ್ಷ ಬ್ರಹ್ಮನ ಯಜ್ಞದೊಳಗ ದ್ರಾಕ್ಷಾಯಣಿ ಸುಟ್ಕೊಂಡತ್ತ ಪರಮಾತ್ಮ ತೋಡು ಕುಣದತ್ತ. ಪರಮಾತ್ಮ ಹೆಗಲ ಮೇಲೆ ಹೊತ್ತು ಇದು ಎಲ್ಲಿ ತಂದಿದೆ ಅರ್ಬಿ ಹವ? ಜನ ಮಂದಿ ಸೋಮಸತ್ರ ಮಾತಾಡ್ಬೇಕು. ಯಾರು ಬರಬೇಕು ಜ್ಞಾನ? ಇನ್ನೊಂದು ಮಾತಲ್ಲ, ಹಾಗ ಅವನು ನಿಂದಿರ್ತಾನ, ಹೀಗ ಅವನು ನಿಂದಿರ್ತಾನ, ಮಾತು ಮಾತಾಡ್ತಾನ. ಕುದುರೆ ಗುಂಡ್ಯಾಂಗ ನಾಟಿ ಬಿದ್ದಾಗ ಮಾತಾಡ್ತಾಳತ್ತ. ಆ ಗಣಸ ಏನ್ಬೇಕತ್ತ? ಇವ ಗಣಸ ನೋಡಿ, ಇವ ಗಣಸ ಮಾರಿನೇ ಒಂದು ಮೀಸಿ ಕಣಸೋರು ಗಣಸಗ ಹಂಗ್ರಿ. ಹಂಗ ಗಣಸ ಯಾವ ಮತ್ತ ಗಣಸರಂಗಿಲ್ರಿ. ಯಾರು ಮಾಡ್ಕೊಂಡ್ರೆ ಇಂಥ ತರಕಾರಿ ಮಾಡ್ತಾರ. ಮೆಟ್ಟಲ ತುಳ್ಳಿಗತ್ತಿದೆ ಇಂಥ ಮಾತು ತರಗುಡಿಬೇಡ ನನಗೆ. ಇವೆಲ್ಲ ಮಾಡಿದೆ ಬಿಟ್ಟಿದ್ದು ನೀನು ಸಂಗತಿ ಇದ್ದಾಳೆ. ಅಂದ್ರೆ ನಾವು ಕಮ್ಮಿ ಮಾಡಿದೇವೆ. ಇದು ಗಾಢತೆ ಬಿಟ್ಟಿದೆ, ಬೆಂಕಿ ಹಚ್ಚಿ ತೆಗೆದಿದೆ ಅದಕ್ಕೆ. ಹೌದು. ಜ್ಞಾನದಿಂದ ಮಾತಾಡ ಯಾರು ಕುಗಿದ್ದಟ್ಟು ಏನಿದ್ರು ಬರೀ ಕುಗಿ ಒಳಗೆ ಅದು ಹೇಳ. ಅರಟಾಳ ಕರಮೇಶ್ ಮಾಸ್ತರ, ಮುಳ್ಳಪ್ಪ ಮಾಸ್ತರ, ಎಟ್ಟಾರ ಹುಚ್ಚಿದಿ ಮಾಸ್ತರ, ಕೇಳವ್ರಿಗೆ ಫೋನ್ ಹಚ್ಚಿ ಎಂದೂ ಯಾವ ಜೊತೆನೂ ನಿಮ್ಮ ಮಠ ಮನೆ ಒಳಗ ಮಿಲಾಪು ಕುರ್ತಿ ಮಾಡ್ದವಲ್ಲ. ಬಾಂದ್ರ ಬಿಡಂಗಿಲ್ಲ. ಒಂದೇ ಮಾತು ಹೇಳ್ತು ಕೇಳ ಬರ್ಕೊಂಡಿರು. ಹರಿಗಿರ ಮಠ ಮನೆ ಒಳಗೆ ಕೆಲವು ಮಂದಿ ಭೇದ ಮಾಡಕತ್ತಾರೆ. ಹೌದು ಹೌದು. ಅವನ ಜೊತೆ ಹಾಡೋದಿಲ್ಲ, ಇವನ ಜೊತೆ ಹಾಡೋದಿಲ್ಲ ಅಂತೇಳಿ. ಆದ್ರೂ ಅಂಶಿತ ಮಾಡಪ್ಪ ಜಗತ್ತಿನಾಗ ಒಂದು ಅವತಾರಿ ಪುರುಷ ಜನ್ಮ ತೊಟ್ಟು ಜಗತ್ತಿನೊಳಗೆ ಲೋಕ ಉದ್ಧಾರ ಮಾಡಕ್ಕೆ ಬಂದಾರ. ಈ ಬುದ್ಧಿಯವರು ಅಟ್ಟೆ ಎರಡು ಮಠ ಮನೆ ಜೊತೆ ಹಾಡಿಕೆ ಮಾಡಕ್ಕೆ ಸಿದ್ಧಾಗಿ ನಿಂತಿದ್ದಾನ. ಹೌದು ಹೌದು. ಇದು ಹೇಳಕ್ ಹೋಗ್ಬೇಡಿ. ನಮಗೆ ನಮ್ಮ ಮಠ ಮನೆಯವರು ಕೆಲವು ಮಂದಿ ಆಗಿದ್ರು ಹಾಡ್ಬೇಡ ಅಂತೇಳಿ. ನಾವು ಎಲ್ಲಾರು ಇವತ್ತು ನೀವ ಅರಟಾಳ ಕರಮೇಶ್ ಮಾಸ್ತರ ಬರ್ಲಿ, ಬೇಕಾದವ್ರು ಬರ್ರಿ. ನೀವು ಯಾರು ಕುಡಿಯುತ್ತಾರೆ ಬರ್ರಿ. ನಾ ಅಂಶಿತ ಮಹಿಳೆಯರನ್ನು ಭೇದ ಮಾಡಿದೇನು ಇಲ್ಲ. ಇದು ಬಿಡು, ನೀ ಕರಮೇಶ್ ಮಾಸ್ತರ್ಗ ಬಾಬಾನಗರದವ್ರಿಗೆ
ಆ ಬೇಕಾದವ್ರಿಗೆ ಫೋನ್ ಹಚ್ಚಿ ಕೇಳು. ಅವ್ರಿಗೆ ಒಂದ್ 3 ಮಂದಿ ಹಿಡಿದಂತ ಮಿಲಾಪ್ ಹಾಡಿಕೆ ಮಾಡಕತ್ತಿದ. ನಮ್ಮ ಇದಕ್ಕೆ ಗೊತ್ತಿಲ್ಲ ಆಯ್ತು. ಇನ್ನೊಂದು ಮಾತು, ಜಿಗಿಜಾಡಿ ಸುದ್ದಿ ಹಿಡಿತಾಗಲ್ಲ, ಗುರಿ ಇಟ್ಕೊಂಡು ಕೂತಿದೆ ಹರಿಕುನಿ. ಹೌದೌದು, ಇದೊಂದು ಮಂಡೆ ಟಗರ್ ಅಂತೇಳಿ ಅಂದುದು ಈ ಗುರಿ ಇಟ್ಟು ಇಲ್ಲಿ ಕಾರ್ ಕೊಡ್ತಾನವ. ಒಟ್ಟು ಮೊಬೈಲ್ ಯಾರು ಮಾತಾಡ್ತ ಅಷ್ಟೇ ಕಾರ್ಕೋ. ಮತ್ತವ್ರು ಸಂಘಟದ ಕೇಳಬೇಡ, ಅವ್ರು ಕುಡಿಯಾರ ನನ್ನ ಸಂಘಟ ಮಾತಾಡಕ್ಕೆ. ಹೌದೌದು, ನಿನ್ ಜಾಸ್ತಿ ಅಷ್ಟೇ ನೀ ಕಾರ್ಕೋಲ್ಲ, ಅಷ್ಟೇ ಬರ್ತಾರ ಕೂಡುದು. ಒಟ್ಟ ಜ್ಞಾನ ಬರ್ಬೇಕಂತ ಹೇಳ್ತಿ. ಮತ್ತೇನತಿ ಪಾರ್ವತಿ ದೇವಿದು, ಪಾರ್ವತಿ ದೇವಿಗೆ ಹಗಲ್ ಮ್ಯಾಗ ಕುಡಿಸ್ಕೊಂಡತ್ತ ದ್ರಾಕ್ಷ ಹೇಳಿ. ಅದು ಶರೀರ ಹಗಲ್ ಮ್ಯಾಗ ತೋಡ್ತೀನಿ ಹೇಳಗತ್ತಿದೆ. ಅವ್ರಿಗೆ ಹಾಳು ಬಿಟ್ಟು ಅಗ್ನಿ ಕುಂಡದಾಗ ಹಾರಬೇಕ, ಶರೀರ ಮುಕ್ತ ಐತತ್ತ. ಶರೀರ ಉಳಿತದ ಇಲ್ಲಿ ಹಗಲ್ ಮ್ಯಾಗ ತೋಡ್ ತಿರ್ಗಾಡಕ. ಮತ್ತ ಲಕ್ಷಾಣಿ ಸಿದ್ದಪ್ಪ ಮುತ್ಯ ಯಾವುದು ಕಳ್ಳಿ ಸಾಲಿ ಒಳಗಲ್ಲ, ಮೂಳಕೋಳ ಎಲ್ಲಾ ಲಿಂಗ ಮುತ್ಯಾಗ. ಯಾರು ಸೂಕ್ಷ್ಮ ಕಾರಣ ಮಹಾಕಾರಣ ಧ್ಯೇಯದೊಳಗ ಅವನಿಗೆ ಮುಕ್ತಿ ಕೊಟ್ಟಿದ ಅಂತ ಹೇಳ್ತಾರ ಅವರು. ಯಾರು ಹೇಳಕತ್ತೀರಿ ನಿಮಗ್ ಶೋಭಾಸ್ಬೇಕು, ಅದು ಜ್ಞಾನ ಬರ್ಬೇಕು ಅಂತದ್ ಮಾತು ಮಾತಾಡ್ರಿ. ಹೌದೌದು, ನಿಮಗೊಂದು ಮಾತು ಹೇಳ್ತ ತಿಳ್ಕೊರಿ. ಹೌದು, ಬಂಗಾರ ಸತ್ಯದ ಆಭರಣ ಮಿಥ್ಯದ. ಹೌದೌದು, ಬ್ರಹ್ಮ ಸತ್ಯದ ಜಗತ್ಯ ಮಿಥ್ಯದ. ಹೌದು, ಅದರಂತೆ ಆತ್ಮರಾಮ ಸತ್ಯದ ನಿನ್ನ ಶರೀರ ಮಿಥ್ಯದ. ಶರೀರ ಇದು ಎದಕ್ಕೂ ಬಾರದಲ್ಲ, ಎದಕ್ಕೂ ಬಾರದ ನಾಶವಾದಂತ ಶರೀರದ ಮಾಡ್ತಾರ. ಹೌದು, ತಿಳ್ಕೊ ಇನ್ನೂ ಶಾಲೆ ಆರು. ಈ ಶರೀರದೊಳಗಿಂದ 2 ದಿನ ಜೀವಾತ್ಮ ಹೋಗಬೇಕ ಹೊರ ಶರೀರದೊಳಗ. ನಿನಗೊಂದು ಮಾತು ಹೇಳ್ತ ಕೇಳು ಕೇಳು. ಸಾಮೀಪ ಮುನಿ ಬಳಿ ವಿದ್ಯಾಕಂತರು ಯಾರು? ಕೃಷ್ಣ ಬಲರಾಮ. ಎಷ್ಟೋ ಮಂದಿ ಶಿಶು ಮಕ್ಕಳಿದ್ರು. ಹೌದು ಹೌದು, 1,000 ಮಂದಿ ಶಿಷ್ಯರು. ವಿದ್ಯಾ ಪಥಪೂರ್ಣ ಆಯ್ತು ಅಳತಮರದು. ಹೌದು, ಬಲರಾಮ ಕೃಷ್ಣ ಸಾಂದೀಪ ಮುನಿಗೆ ನಮಸ್ಕಾರ ಮಾಡ್ತಾರ ಗುರುವಿಗೆ. ಹೌದು, ಯಪಾರ್ ವಿದ್ಯಾ ಪಥಪೂರ್ಣ ಆಗ್ಯದ, ಗುರು ಕಾಣಿಕೆ ಯಾನ ಕೂಡ್ಲಿ ಕೇಳಿದ್ರು. ಅವ್ರು ಏನ್ ಹೇಳ್ತಾರ ಸಾಂದೀಪ ಮುನಿ? ಮನಿ ಒಳಗೆ ನಿನ್ನ ಗುರು ಮಾತಾಡೋಣ, ಯಾರು ಹೇಳ್ತಾರೆ ಹೇಳುದು ಕೊಡು ಅಂದ್ರು. ಯಾರಿಗೆ? ಸಾಂದೀಪ ಮುನಿ ಹೆಂಡತಿ ಕಾವ್ಯ ಮಾತಾಕಿ ಹೆಸರ. ಹೌದು ಹೌದು, ಅಕ್ಕಿ ಏನ್ ಬೇಡ್ತಾಳೆ ಅಕ್ಕಿ ಕೊಡು ಕೊಡು. ನಿನ್ನ ಗುರು ಮಾತಾಡುವಾಗ ಹೋಗಂದಾಗ ಇಬ್ರು ಹೋಗಿ ಕಾರ್ಯ ಮಾತಾಗ ನಮಸ್ಕಾರ ಮಾಡಿ, ತಾಯಿ ಗುರುವಿನ ಬಲ್ಲಿ ವಿದ್ಯಾ ಕಲ್ತಿದ ವಿದ್ಯಾ ಪಥಪೂರ್ಣ ಆಗ್ಯಾದ. ಹೌದು, ಯಾರು ಗುರು ಕಾಣಿಕೆ ಕೂಡ್ಲಿ ಕೇಳಿದಾಗ ನಿನ್ನ ಬಲ್ಲಿ ಹಚ್ಚಿಟ್ರೆ ಯಾರು ಮಾಡಿ ಅಂದಾಗ ಅಲ್ಲಿ ಹೇಳ್ತಾಳ ಕೃಷ್ಣಗ. ಏನ್ ಹೇಳ್ತಾಳ? ಕಾರ್ಯ ಮಾತ ಯಾರು ಹೇಳಿದ್ರು? ಏನ್ ಹೇಳ್ತಾಳ? ಕೃಷ್ಣ ನಿನ್ನ ಕೈಲಿ ನಾವು ಹೇಳುದು ಕೊಡೋದಾಗಲ್ಲ, ಸುಮ್ಮ ಮನೆಗೆ ಹೋಗ್ಯಾಕಿ. ನಾನ್ ಹೇಳುದು ನಿಮ್ಮ ಕೈಲಿ ಕೊಡೋದಾಗಲ್ಲ, ಸುಮ್ಮ ನಿಮ್ಮ ಮನೆಗೆ ಹೋಗ್ಯಾದ್ರು. ಅವಾಗ ಹೇಳ್ತಾಳ, ತಾಯಿ ಯಾರು ಹೇಳ್ತಿ ಬೇಡಿದ ಕೊಟ್ಟೆ ಗುರು ಕಾಣಿಕೆ ಮುಟ್ಟಿಸಿನೇ ನಾವು ನಮ್ಮ ಮನೆಗೆ ಹೋಗ್ತೇವೆ. ನೀ ಏನು ಬೇಡ್ತಿದ್ದೆ ಅದು ಬೇಡದ್ದು ಕೊಡ್ತಾ ಕೃಷ್ಣ ವಚನ ಕೊಟ್ಟ. ಅವಾಗ ಹೇಳ್ತಾಳ ಗುರು ಮಾತ. ಹ್ಯಾಂಗ ಹೇಳ್ತಾಳ? ಕೃಷ್ಣ ನನಗೆ ಆಗಲೇ 12 ವರ್ಷ ಇತ್ತು, ನನ್ನ ಮಗ ಪುನರ್ವರ್ತ. ಹೌದು ಹೌದು, 12 ವರ್ಷ ಸಮುದ್ರನಾಥ ಮಾಯ ಮಾಡಿಕೊಳ್ಳಲು ನನ್ನ ಮಗನಿಗೆ. ಹೌದು, ಶಂಕಾಸುರ ದೈತ ಮಗನಿಗೆ ತಿಂದು ಬಿಟ್ಟಿರ. ಹೌದು, ತಿಂದು ಬಿಟ್ಟ ಸಮುದ್ರದೊಳಗ. ಹೌದು, ನನ್ನ ಮಗ ತೀರ್ಕೊಂಡು 12 ವರ್ಷ ಆಗಿಲ್ಲ. ಹೌದು, ನನ್ನ ಮಗನಿಗೆ ಮರಳಿ ತಂದು ಕೊಡು. ನಿನಗೆ ಗುರು ದಕ್ಷಿಣ ಕುಡುದಿತ್ತಂದ್ರೆ, ನಿನಗೆ ಗುರು ದಕ್ಷಿಣ ಕುಡುದಿತ್ತಂದ್ರೆ ನನ್ನ ಮಗನಿಗೆ ಹಳ್ಳಿ ಕೊಡು ಅಂದಾಗ ಯಾಕಾಗಲಿತ್ತ ಅಂತೇಳಿ ಕೃಷ್ಣ ಬಲರಾಮ ಎಲ್ಲಿ ಸಮುದ್ರನಾಥನ ಬಳಿ ಹೋಗಿ ನೀರಿನ ಈಶಾಡ್ಗೊತ್ತು ಹೋದ್ರು. ಹೌದು ಹೌದು, ಈಶಾಡ್ಗೊತ್ತು ಹೋಗಿ ಶಂಕಾಸುರ ದೈತ್ಯಗೆ ಹೋರಾಟ ಮಾಡಿ ಕೇಳಿದ್ರು. ಶಂಕಾಸುರ ದೈತ್ಯ ಮಗನ ತಿಂದು ಹೋಗತ್ತಿಲ್ಲ. ಹೌದು, ಆತ್ಮರಾಮ ಆತ್ಮ ಎಲ್ಲಿತ್ತು? ಯಮಲೋಕದಾಗ. ಅಲ್ಲಿ ಕೃಷ್ಣ ಬಲರಾಮ ಯಮಲೋಕಕ್ಕೆ ಹೋಗಿ ಯಮನ ಜೊತೆ ಕಾದಾಡಿ ಪುನರ್ವತ್ತೊಂದು ಅಲ್ಲಿ ಆತ್ಮ ಮರಳಿತ್ತಂದಾರ. ಮಾಯಾದ ಶರೀರ ನಿರ್ಮಾಣ ಮಾಡ್ಯಾರ ನಿಮಿತ್ತಕ್ಕಾಗಿ ಕಾಲೇ ಡಬ್ಬಿ. ಹೌದು, ಅದು ತಂದು ಪುನರ್ವತ್ತಲು ಮಾಯಾದ ಶರೀರ ಮಾಡಿ ಮಾಯಾದ ಶರೀರದೊಳಗೆ ಆತ್ಮ ಬಿಟ್ಟು ತಾಯಿ ಒಂದು ಕಾರ್ಯ ಮಾತಾಡ ಕೊಟ್ಟು ಗುರು ಕಾಣಿಕೆ ಮುಟ್ಟ್ಯಾರ ತಾಯಿ ತಿಳ್ಕೊಂಡು ಹೇಳ್ಯಾರ. ಇಲ್ಲಿ ಆತ್ಮ ಶ್ರೇಷ್ಠದ. ಹಂಗ್ರಿ ಆತ್ಮ ಶ್ರೇಷ್ಠದ. ಇದು ಒಂದು ಬಿಡು, ಇನ್ನೊಂದು ಹೇಳ್ತೇನೆ ನಿನಗೆ. ಮತ್ತ ಒಂದೇ 12 ವರ್ಷದಿನ ಆ ಶರೀರ ಇಲ್ಲದೆ ಆತ್ಮ ಆದ ಕೇಳ್ತಾರ. ಹೆಂಗಾಯ್ತು? ಮೊದಲೇ ಹೇಳಿದ ಮರಗಳು ಮುತ್ಯ ಉದಾಹರಣೆ ಕೊಟ್ಟಿ. ಹೌದು, ಮುತ್ಯ ಮಾಯಾದ ಗುಡ್ಡದೊಳಗೆ ಔಷಧ ಮುತ್ಯ ಎಡಭಾಗದಾಗ ಸಿದ್ಧಾಶ್ರಮ ಮಠ ಕಟ್ಟಾರ. ಇಲ್ಲ ನಂಗಿಲ್ಲ. ಹೌದು, ಖರೆ ಮದಗೊಂಡು ಮುತ್ಯ ಈಗ ಶರೀರ ಕಾಣಿಸ್ತದೇನೋ ನಿನಗ? ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಚೈತನ್ಯ ರೂಪ ಪರಮಾತ್ಮನ ಶಕ್ತಿಯಿಂದ ನಿಮಗೆ ಉದ್ಧಾರ ಮಾಡುತ್ತದೆ ಆತ್ಮ.
ಹೌದು. ಮತ್ತು ಶರೀರ ಯಾವಾಗ ಮಣ್ಣಾಗುತ್ತದ. ಇಲ್ಲಿ ದೇವಿ ಅದ ಗುಡಿಯಾಗ ಶರೀರ ಆಗ ಹತ್ತಿನ ದೇವಿದು ಚೈತನ್ಯ ರೂಪ ನಿಮ್ಮದು ಉದ್ಧಾರ ಮಾಡ್ತಾರ. ಅದ್ರ ಕಾಲ ಇಂಥ ಜಾತ್ರೆಗಳು ನೋಡ್ದಾವ. ಮತ್ತ ಅದೇ ದೇವಿ ನಿಂದು ವಾಸಿಸಿತ್ತು ಅಂದ್ರೆ ಇಲ್ಲ. ಇನ್ನೊಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ ಗಾಳಿ ಪಿಶಾಚಿ ಆಗ್ತದ ಅಂತ ಹೇಳಿದ್ರು ಅವರು. ಅಂದ್ರೆ ಎಲ್ಲಾನು ಗಾಳಿ ಪಿಶಾಚತ್ರಿ ನೀವು. ಈಗ ಮಾಸ್ತರ್ ಒಂದು ಮಾತು ಕೇಳೋನು. ಏನ್ರಿಪ್ಪ ಮಾತ? ರಾತ್ರಿ ಮಲ್ಕೋತಿ. ರಾತ್ರಿ ಮಲ್ಕೋತಿ ಹೌದಲ್ಲ? ಹೌದು. ಕನಸಿನಾಗ ನಿನಗೆ ಬಂದು ಒಬ್ಬರು ನಿನ್ನ ಬಲ್ಯಕ್ಕೆ ದೇವರು ಬಂದಂಗ ಆಗತ್ತವ. ದೇವರು ಬಂದಂಗ ಆಗ್ತದ ಹೌದಲ್ಲ? ಹೌದು. ಎದ್ದು ನೋಡಿದಾಗ ಆಗೇನು ಇಲ್ಲ. ಚೈತನ್ಯ ರೂಪ ನೀ ಕಾಣಿಸ್ಯದೋ ಇಲ್ಲೋ? ಕಾಣಿಸ್ಯದ. ಇದಕ್ಕೆ ಆತ್ಮಹತ್ಯೆ ಶರೀರತ್ತಿ ಮಾಡ್ತಾರ. ಹ್ಯಾಂಗ ನೋಡಿ ತಿಳ್ಕೊಂಡು ಒಟ್ಟ ನಾ ಹ್ಯಾಂಗ ಜ್ಞಾನದಿಂದ ಮಾತಾಡೋದ. ನೀ ಚಿಲ್ಲಾರ ಮಾತು ಬಿಟ್ಟು ಬಿಡು. ನೀನು ಶಾಣೆ ಅಂದಿದಲ್ಲ. ಹೌದು. ಇದು ಇದರಾಗೆ ಬಂದಿನಿ. ಶಾಣೆ ಅಂದ ತಿಳ್ಕೊಂಡು ಇದು ಹ್ಯಾಂಗ ಆಗ್ತದ ಕೇಳು. ಇವ್ರು ಹೇಳ್ತಾರ ಹಸುರು ನಿಜ ಹಚ್ಚಿ ಮರ್ಲಿಕ್ಕೆ ನಮ್ಮ ಪಾಂಚಿ ಕಾಯ್ಲಿಕ್ಕೆ ಹೀಗೆ ಹತ್ತು ಶಬಸ್ಕಿ ಕೊಟ್ಟೆವ್ರು ಇರ್ಬೇಕಂತ ಮಾಸ್ತರ. ನಾವು ಬಾಳ್ವಾಡಿ ಸುತ್ತ ಹಳ್ಳಿಯ ಸಂಘ ಮನ್ಯಾಗ ಕೂತಾವ ಅಂದಿಲ್ಲ. ಹೇಳೈತಿ ಮಾಸ್ತರ. ನಾವ್ ನೋಡು ಅಂಶದ ಮುತ್ತೆ ಮಾಳಿಗಳ ಸಾಕ್ಷಿಯಾಗಿ ಹೇಳ್ತಾರ. ಇದು ಎಲ್ಲಾ ಬಿಟ್ಟು ಬಿಟ್ಟಿದ ಮಾತುಗಳು. ಪಾಂಚಿ ಕಡೆಯೂ ಮಾಡುವ ನಮ್ಮ ಭಾವ ಇಲ್ಲ. ಅಂತವ್ರು ನನ್ನ ಬಾಯಿಲಿ ಬರಂಗೇ ಇಲ್ಲ. ಹೌದು. ಏನು ಸತ್ಯನ ಅದೇ. ಈ ಜನ್ಮದಾಗ ಯಾರು ಭೇಟಿ ಆಗಿದೆ ಇದು ಮುಂದಿನ ಜನ್ಮದಾಗ ಭೇಟಿ ಆಗಬೇಡ. ಹೌದೌದು. ಇಲ್ಲಿ ಭೇಟಿ ಆಗಿದ್ರೆ ಮ್ಯಾಗ ಆದ್ರೂ ಹೋಗ್ಬೇಡ. ಯಾಕೆ ಹೇಳುದಲ್ಲ? ಮಾತಾಡು ಜ್ಞಾನದಿಂದ ಮಾತಾಡಿ. ಈ ದಿನ ನಿನ್ನ ಸಂಗತಿ ಯಾರು ಚಿಲ್ಲರ ಮ್ಯಾಲ ಗಂಟು ಬಿದ್ದು ಅವ್ರ ಸಂಗಟ ಮಾತಾಡು. ಹೌದು. ನಾನ್ ನಿನಗೆ ಯಾರು ಅಜ್ಞಾನದಿಂದ ಮಾತಾಡೋದು ಅಜ್ಞಾನದ ನೆಟ್ಟು ಮಾತಾಡಿದ್ರೆ ಮಾತಾಡು. ಹೌದು. ಇನ್ನೊಂದು ಮಾತು ಹೇಳ್ತೀನಿ. ಇನ್ನೊಂದು ಏನ್ರಿಪ್ಪ ಮಾತಾಡು. ಸತ್ಯವಾದ ಮಡದಿ ಸಾವಿತ್ರಿ. ಹೌದಲ್ಲ? ಹೌದು. ಸತ್ಯವಾದ ಗಿಡ ಕಡಿತಿಲ್ಲ. ಪ್ರಾಣ ಹೋಯ್ತು. ಯಮದೇವರ ಪ್ರಾಣ ತಗೊಂಡು ಹೋದ. ಪ್ರಾಣ ತಗೊಂಡು ಹೊಂಟ. ಹೌದಲ್ಲ? ಹೌದು. ಸತ್ಯವಾದ ಮಡದಿ ಸಾವಿತ್ರಿ ಯಮದೇವನ ಜೊತೆ ಕಾದಾಡಿ ಆತ್ಮ ತಂದಾಳೋ ಏನ. ಯಮದೇವ ಅವನ ಶರೀರ ಒಯ್ದಾನತಿ. ಶರೀರ ಅಲ್ಲೇ ಬಿದ್ದಿತ್ತು. ಮತ್ತೆ ಶರೀರ ಬಳಿ ನಿಂದಿರ್ಬೇಕಾಗಿತ್ತು ಸತ್ಯ ಸಾವಿತ್ರಿ. ಶರೀರ ಬಳಿ ಇದ್ರಾಗ ಮಂಡವಂತೆ ಬಿಟ್ಟಳು ಆತ್ಮ ತರಕ್ ಹೋಗ್ಯಾಳ ಮಾಡ್ತಾರ. ನೀವು ಬರೇ ಮಣ್ಣಿಗೆ ಹಿಡ್ಕೊಂಡು ಬರ್ತೀರಿ ಹುಚ್ಚುಗಳ. ಎಲ್ಲಿ ಬೇಲೂರ್ಕಿಲ್ಲ ಯಮಲೋಕಕ್ಕೆ. ಹೌದೌದು. ತಿಳ್ಕೊ ಇಂತ ನಾನು ಬಹಳ ಮಾತಾಡ್ತ. ಹೌದೌದು. ಬೇಡಪ್ಪ ಅದ್ರಾಗ ಸುಖ ಇಲ್ಲ. ಸುಖ ಇಲ್ಲ. ಇಂತ ಮಾತಾಡೋ ಹುಚ್ಚ ಮತ್ತೊಮ್ಮೆ ನಿನಗೂ ಮಂಡಲ ಕೊಡಲ್ಲ ನನಗೂ ಕೂಡ ಆಗಿಲ್ಲ. ಹೌದು. ಜ್ಞಾನ ಬರಬೇಕು. ಅಂತ ಮಾತು ಮಾತಾಡು. ಮನಸ್ಸು ಅತೃಪ್ತ ಆಗ್ಬೇಕು. ಇಲ್ಲಿ ಗುರು ಹಿರಿಯರಿಗೆ ತಿಳಿಬೇಕು ಯಾನದ ಅನ್ನೋದು ಮರಮ. ತಿರುಗಿ ತಿರುಗಿ ಹೇಳ್ತಾರ. ನಿನ್ಗೆ ಅರಕೆರ ಗುಡದಾಗ ಅಲ್ಲಿ ನಿರೀಕ್ಷೆ ಹಾರಿಸದ ಪಟ್ನಾಳ್ ಸ್ವಾಮಿ ಅವ್ರ ಮುಂದೆ ಮಾತಾಡೋ ಪಾನಿ. ಅವ್ರ ಸಂಗಟ ಮಾತಾಡು. ಕನಕರ ಶಿವ ಮಾಡ್ತಾರ, ಕೊಟ್ನಾಳ್ ಸ್ವಾಮಿ ಮಾಡ್ತಾರ, ಮತ್ತೆ ಯಾರು ಬೆಟ್ಟಾರ ಅವ್ರ ಸಂಗಟ ತಟ್ಟೆ ಮಾತಾಡೋದಪ್ಪ. ನಂದು ನಿಂದಿದೆ ಯಾರು ನೋಡ್ದಾಗ ಅದೆಲ್ಲ ತೆಗೆದ್ಬಿಟ್ಟು ಬರೋದ ತೆಗೆದುಕೊಡ್ತಾನೆ ನೋಡು. ತೊರವಿ ಬುಳ್ಳಪ್ಪನ ಸಂಗಟ ಟಗರಿ ವಿಷಯ ಮಾತಾಡಿದ್ರೆ ನಿನಗೆ ತೆಗೆದಾರು ಕೊಳದಿರ್ತೀವಿ. ಇಲ್ಲ ನಾನು ನಿನಗೆ ಅಂಜಿದ ಯಾರು ಮಾಡಿದ ಅದು ಬಿಟ್ಟು ಇನ್ನೊಂದು ಮಾತು ಮಾತಾಡಿದ್ರು. ಏನ್ರಿಪ್ಪ ಇನ್ನೊಂದು ಮಾತ? ಕಾಳು ಹಾಕ್ತಾಗ ಹಾಳು ಹಾಕ್ತತಿ. ಹಂದಿ ಗಿಂದಿ ಹಿಡಿಯವಿದ್ದಿ ಬಳಿ ಹಾಕಲ್ಕತ್ ಹೇಳ್ತಾರ. ಅವಕ್ಕೆ ನಾ ಹಂದಿ ಹಿಡಿಯವಿದ್ದ ತಿಳ್ಕೊ. ನೀ ಹಂದಿ ತಿಳ್ಕೊ. ಹಾಕ್ತ ನಾ ಹಂದಿ ಹಿಡಿಯವ ನೀ ಹಂದೇನು ಇದು ಬಿಟ್ಟು ಬಿಡಪ್ಪ. ನಿನ್ನ ಕೈ ಜೋಡಿಸಿ ಅಂತ ಬ್ಯಾಡ. ಅದ್ರಾಗ ಸುಖ ಇಲ್ಲ. ಒಟ್ಟು ಜ್ಞಾನದ ಮಾತು ಮಾತಾಡು. ಜ್ಞಾನ ಮಾತಾಡು. ಜ್ಞಾನ ಬರಬೇಕು ಅಂತ ಮಾತು ಮಾತಾಡು. ಅಧ್ಯಾತ್ಮದೊಳಗ ನೀನೇ ಹೇಳಿದಿ. ನೀವ್ ಒಂದು ಮಾತಾಡಿದ್ರೆ ನೀನ್ 10 ಪಟ್ಟು ಮಾತಾಡ್ತೇವೆ. ಚಂದ ಹೇಳಿದ್ನಿ. 10 20 ಉದಾಹರಣೆ ಕೊಟ್ಟು ಹೇಳಿಲ್ಲ. ಮತ್ತ 52 ತುಕುಡಿ ಮಾಡ್ಬೇಕು. ಅದಕ್ಕೆ ಸುಟ್ಟುದಕ್ಕೆ ಓ ದ್ರಾಕ್ಷ ಹೇಳಿದು ಶಕ್ತಿಪೀಠ 52 ಆಗುತ್ತೆ. ಹೌದು. ಆ ಹೇಳಿಗಾಗಿಲ್ಲ. ಮೊದಲು ಶಕ್ತಿಪೀಠ ಆಗುದೇ 3.5. ಹೌದೌದು. 3.5 ಶಕ್ತಿಪೀಠ ಆಗ್ಯಾವ. ಹೌದೌದು. ಮತ್ತ ನೀ ಬಿಟ್ಟು 52 ಶಕ್ತಿಪೀಠ ಹೋಗಿದೆ. ಮೊದಲ ಶಕ್ತಿಪೀಠ 3.5 ಶಕ್ತಿಪೀಠ ಯಾಕೆ ಐತದ ಮೊದಲು ಅಭ್ಯಾಸ ಮಾಡು. ಹೌದೌದು. ಅಡ್ಡೇ ಬಿಡು. 12 ಜ್ಯೋತಿರ್ಲಿಂಗ ಆಯ್ತು. ಈ 3.5 ಶಕ್ತಿಪೀಠ ಆದ ಸಮಯದೊಳಗೆ 12 ಜ್ಯೋತಿರ್ಲಿಂಗ ಆಗ್ಯಾವ. ಹೌದೌದು. ಈಗ ಮೆಟ್ಟು ಹಚ್ಚಿ ಮಾತಾಡೋ ಜ್ಞಾನ ಬರಬೇಕದು. ಹೌದು. ತಿರುಗಿ ಬಿಟ್ಟು ವಿಷಯ ಬೇರೆ ಬರಬಾರ್ದು. ಈಗ ಯಾರು ಮಾತಾಡೋದಂತೀವಿ ಅಂತೀವಿ. ಮಾತಾಡಕ್ಕಾಗಿ ತಂದಿರಲ್ರಿ ನಮ್ಗ ಮೂರ್ಸಿ ಮಾತಾಡಕ್ಕಾಗಿ ಮಾತಾಡಕತ್ತ. ನಾ ಯಾರು ಚೆನ್ನಾಗಿ ಮಾತಾಡತ್ತಿಲ್ಲ.
ಯಾಕಾಗಿಲ್ಲ ಆಯ್ತಾಯ್ತು ಅಷ್ಟೇ ಮಾತಾಡ್ತೇವೆ ಭಾಳ ಮಾತಾಡೋಣ. ಈಗ ಒಂದು ವಿಷಯ ಇಟ್ಟಿದೆ ಅವ್ರಿಗೆ ಒಂದು ಮಾತು ಕೇಳಿದೆವು. ಯಾರು ಕೇಳಿದೆವು? ಯಾರು ಕೇಳಿದವ್ರಿ? ಅಕ್ಕವ ಆ ಜನ್ಮವನ್ನು ಬಿಟ್ಟು ಮುಂದ ಪ್ರಾಣಿ ಜನ್ಮಕ್ಕೆ ಬಂದಾಳ ಅಂದ್ರ ಅದನ್ನು ಶರೀರ ಇರತ್ತ. ಓ ಮಾಸ್ತರ ನಾ ಯಾರು ಕೇಳಿ ನಿಂಗೆ ಅರ್ಥ ತಿಳ್ಕೋರಿ. ಅಕ್ಕಂದು ಮನುಷ್ಯ ಶರೀರ ಇತ್ತೋ ಇಲ್ಲೋ? ಇತ್ತಲ್ಲ. ಆ ಶರೀರಕ್ಕೆ ಮುಕ್ತ ಆಗ್ಬೇಕಾಗಿತ್ತೋ ಇಲ್ಲೋ? ಆಗ್ಬೇಕಾಗಿತ್ತು. ಯಾಕಾಗ್ಲಿಲ್ಲ? ಮುಕ್ತಾಗಿತ್ತಂದ್ರೆ ಮತ್ತೊಂದು ಶರೀರ ಪ್ರವೇಶ ಆಗಬಾರದು. ಮಾನವ ಜನ್ಮ ಇದು 1,84,000 ಜನ್ಮ ಜೀವರಾಶಿ ತಿರುಗಿ ಇದು ಮಾನವ ಜನ್ಮಕ್ಕೆ ಬಂದು ಇದೇ ಜನ್ಮದೊಳಗೆ ಏನೇ ಮಾಡಪ್ಪ ಮುಕ್ತಾಗಿ ಈ ಜನ್ಮಕ್ಕೆ ಹೇಳ್ತಾರ. ಬೇರೆಯವ್ರ ಶರೀರದಾಗ ಹಾಲು ಕುಡಿಯುತ್ತ ಬಾತ್ ಮುಂದೆ ಯಾರು ಮಾತಾಡ್ತೀನಿ ನಿನಗೆ ಆಗಿ ಪಿಂಟು ಮಾಡ್ತಾರ. ಇದು ಹಾಗೆ ಕೇಳು. ಹ್ಯಾಂಗಾಗಿದ್ರಿ? ಎತ್ತಿಗೆ ಒಪ್ಪುದು ಕಾರುಣಿ ಹಬ್ಬ, ಕತ್ತಿಗೆ ಒಪ್ಪಲ್ಲ. ಎತ್ತಿಗೆ ಒಪ್ಪುದು ಕಾರುಣಿ ಹಬ್ಬ, ಕತ್ತಿಗೆ ಒಪ್ಪಲತ್ತ. ಕಲ್ಲಿ ಮಾಡುದು ನೋಡಿ ಮನೆ ಮಾಡಿದ್ರೆ ಕಾಲನ ಪಿಲಿ ಹಾಕೊಂಡು ಮನೆಗೆ ಬಂದತ್ತ. ಹೌದು ಹೌದು. ಎಂದೂ ಇಲ್ಲದ ಕುದುರೆಗೆ ಚಂದಿ ಇಟ್ರ ಮುಕ್ಕುದು ಬಿಟ್ಟು ಮುಗುಲ್ ನೋಡ್ತಿತ್ತ ಮ್ಯಾಗ. ಕಾಜ್ ಬಾಯ ಹೇಳ್ತಾದವು ಯಾರು ಅದು ಕುದುರೆಲಿ. ಹಂಗ ಅಲ್ಲ, ಜ್ಞಾನ ಬರ್ಬೇಕು. ಮಾತಾಡಿ ಜಗಳ ತೆಗಿರಿ. ಜ್ಞಾನದ ಜಗಳ ಆಗ್ಬೇಕಲ್ಲ. ಹೌದು. ಅದೇ ಪಂಚಾಯತ್ ಮಾತ ಚಿಲ್ಲರ ಮಾತು ಬಿಟ್ಟು ಬಿಡ್ರಿ. ಅದು ಮಾತಿನೊಳಗ ಆ ವಿಷಯದೊಳಗ ಕಂದಿರ್ಬೇಕು. ಹೌದು. ಅಂತ ಮಾತು ಮಾತಾಡ್ರಿ. ಜಗತ್ತದೊಳಗ ಆತ್ಮ ರಾಮ ನಾವು ಗಟ್ಟಿ ಅದ. ಹೌದು ಹೌದು. ಏನೇ ಮಾಡ ಆತ್ಮದಿಂದ ಚೈತನ್ಯ ಶಕ್ತಿ ಅದ. ಅಣುರೇಳು ತುಣಕಾಷ್ಟದಲ್ಲಿ ಪರಮಾತ್ಮ ಅದಾನ. ಹೌದು ಹೌದು. ಹೌದಲ್ರಿ? ಹೌದು. ಪರಮಾತ್ಮನ ಚೈತನ್ಯ ಶಕ್ತಿ ಒಳಗೆ ಈ ಆತ್ಮ ತಲ್ಲಿನೈತ್ ವಿನಿನೈತ್ ಅಂದ್ರೆ ಇದಕ್ಕೆ ಮುಕ್ತ ಆಗ್ಲಿಕ್ಕೆ ಬರ್ತಾವ. ಹೌದು. ಪರಮಾತ್ಮನ ಚೈತನ್ಯ ಶಕ್ತಿ ಒಳಗ ಶರೀರ ಮುಕ್ತ ಆಗ್ತದೇನು? ಆಗ್ಲಿಕ್ಕೆ ಬರೋದಿಲ್ಲ. ಆಗ್ಲಿಕ್ಕೆ ಬರಂಗಿಲ್ಲ. ಆತ್ಮ ಎಂದು ಹುಟ್ಟಿಲ್ಲ, ಎಂದು ಸತ್ತಿಲ್ಲ. ಹೌದು. ಇದು ತಿಳ್ಕೊಳ್ಳಿ. ಶರೀರ ಅಂತ ಎಷ್ಟೋ ಹೋಗ್ತಾವ, ಎಷ್ಟೋ ಬರ್ತಾವ. ಎಷ್ಟೋ ಹಂಗಿದವು. ಅಂಗಿ ಉಡೋ ಅಂಗಿ ಹರಿದಾರ್ದು ಹೋಗೇ ಇವು. ನಮ್ಮ ಮಾರೋದು ಹಾಡ್ರಲ್ಲ ಹ್ಯಾಂಗ? ಅಂಗಿ ಹರಿದಾದರ ಹರಿಲಿಲ್ಲ ಗುಂಡಿ ನಿನಗ ಹ್ಯಾಂಗಾದರ ಉಚ್ಚಿತ ಅರಮನೆ ಕಂಡಿ. ಹರಿದಾದರ ಹರಿಲಿಲ್ಲ ಗುಂಡಿ ನಿನಗ ಉಚ್ಚಬೇಕಂದ್ರೆ ಸ್ವತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆಗಬೇಕು. ಹೌದು. ಎಲ್ಲರಿಗೂ ಉಚ್ಚರುತ್ತೆ ಬರಂಗಿಲ್ಲ. ಆಗ ಈ ಅಂಗಿ ಇದು ಗುಂಡಿ ಉಚ್ಚಬೇಕು, ಇದರ ಕೊಂಡಿ ಉಚ್ಚಬೇಕಪ್ಪ ಅಂದ್ರ ಸ್ವತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹುಡುಕಬೇಕಾಗ್ತದೆ. ಹೌದು ಹೌದು. ಅವಾಗ ಅವ ಈ ಚೈತನ್ಯ ಶಕ್ತಿ ರೂಪ ತೋರ್ಸವ್ ಅವ ಒಬ್ಬನೇ. ಹೌದು ಹೌದು. ಅದಲ್ರಿ? ಹೌದು. ಅದಕ್ಕೆ ಇರ್ಲಿ ಯಥಾ ಪ್ರಕಾರ ಮಾತು ನುಡಿ ಸತ್ಯ ಸುಂದರ ಸಾಲ ಹಾಡಿ ಮತ್ತ ಸರ್ಜೋಡಿ ಕಲಾವಿದ್ರಿ ಪಾಳ ಹೋಗ್ತದ. ಎಲ್ಲರೂ ಶಾಸ್ತ್ರ ರೀತಿಯಿಂದ ಕೂತು ಕೇಳಬೇಕು. ಚೆಕ್ ಕಲಿಗಳು. ಹೌದು ಹೌದು. ಆಗಲಿ.